Good morning, students. Myself, Punita, your social science teacher. Students, in previous class, we learned about the meaning of citizenship, importance, and features. In this class, I am here to explain the methods of acquiring citizenship and losing citizenship. Methods of acquiring citizenship and losing citizenship. ಪೌರತ್ವವನ್ನು ಪಡೆದುಕೊಳ್ಳುವಂತಹ ವಿಧಾನ. ನೆಕ್ಸ್ಟ್ ಒನ್ ಲಾಸಿಂಗ್ ಸಿಟಿಸನ್ಶಿಪ್, ಪೌರತ್ವವನ್ನು ಕಳೆದುಕೊಳ್ಳುವಂತಹ ವಿಧಾನ. ಸಿ ಸ್ಟೂಡೆಂಟ್ಸ್, ಫಸ್ಟು ಮೆಥಡ್ಸ್ ಯಾವುದು ಅಂತಂದರೆ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್, ಪೌರತ್ವವನ್ನು ಪಡೆದುಕೊಳ್ಳುವಂತಹ ವಿಧಾನ ಯಾವುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಫಸ್ಟ್ ಒನ್ ಮೆಥಡ್ಸ್ ಆಫ್ ಅಕ್ವೈರಿಂಗ್ citizenship. Citizens can acquire the citizenship of a nation through the following methods. ಈ ಪೌರತ್ವವನ್ನು ಪಡೆದುಕೊಳ್ಳುವಂಥದ್ರಲ್ಲಿ ಕೂಡ ಕೆಲವೊಂದು ಮೆಥಡ್ಸ್ಗಳು ಕೂಡ ಇದ್ದಾವೆ. ಯಾವ ಮೆಥಡ್ಸಲ್ಲಿ ಅಂತಂದರೆ, ಇದರಲ್ಲಿ ನಾವು ಮೇಯ್ನಾಗಿ 5 ಮೆಥಡ್ಸ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ನಾವು ನೋಡೋದಾದರೆ ವೇ ಟು ಅಕ್ವೈರ್ ಅಂತ ಹೇಳ್ತಾರೆ. ಫಸ್ಟ್ ಯಾವ ರೀತಿ ಪಡ್ಕೊಳ್ತೀವಿ? ಫಸ್ಟ್ ಒನ್ ಬೈ ಬರ್ತ್, ಸೆಕೆಂಡ್ ಒನ್ ಬೈ ಡಿಸೆಂಟ್, and third one is incorporation of territory, and fourth one is by registration, and fifth one is by naturalization ಅಂತ ಹೇಳ್ಬೋದು. ಅಂದರೆ ಜನನದ ಮೂಲಕ ಇರ್ಬೋದು, ವಂಶ ಪಾರಂಪರ್ಯವಾಗಿರ್ಬೋದು, ನೋಂದಣಿ ಮೂಲಕ ಇರ್ಬೋದು ಅಂತಲೂ ಕೂಡ ಹೇಳ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಹಾಗೆಯೇ ವೇ ಟು ಅಕ್ವೈರ್ ದಿ ಸಿಟಿಸನ್ಶಿಪ್, ಯಾವ್ಯಾವ ರೀತಿಯಾಗಿ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಅಂತಂದರೆ ಬೈ ಬರ್ತ್, ಬೈ ಡಿಸೆಂಟ್, ಇನ್ಕಾರ್ಪೊರೇಷನ್ ಆಫ್ ಟೆರಿಟೋರಿ, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಹಾಗೆಯೇ ತುಂಬ ಇಂಪಾರ್ಟೆಂಟಾಗಿ ಇದನ್ನು ನೋಡ್ಕೋಬೇಕು. ವೇ ಟು ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್. ಸಿ ಸ್ಟೂಡೆಂಟ್ಸ್, ಇದರಲ್ಲಿ ನಾವು ಫಸ್ಟ್ ಒನ್ ಬೈ ಬರ್ತ್ ಅಂತ ಹೇಳ್ತಾರೆ. ಅಂದರೆ ಜನನದ ಮೂಲಕ ನಾವು ಯಾವ ರೀತಿಯಾಗಿ ಪಡ್ಕೊಳ್ತಾ ಹೋಗ್ಬೋದು ಈ ಒಂದು ಸಿಟಿಸನ್ಶಿಪ್ನ ಅಂತ ನಾವು ನೋಡೋದಾದರೆ, ಫಸ್ಟ್ ಎನಿ ಪರ್ಸನ್ ಹೂ ಟೇಕ್ಸ್ ಬರ್ತ್ ಇನ್ ಎನಿ ಕಂಟ್ರಿ, ಶಿ ಆರ್ ಇ ಅಕ್ವೈರ್ಸ್ ದ ಸಿಟಿಸನ್ಶಿಪ್ ಆಫ್ ದಟ್ ಕಂಟ್ರಿ ನ್ಯಾಚುರಲಿ. ಎನಿ ಪರ್ಸನ್, ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ, ಎನಿ ಪರ್ಸನ್ ಹೂ ಟೇಕ್ಸ್ ಬರ್ತ್ ಇನ್ ಎನಿ ಕಂಟ್ರಿ, ಶಿ ಆರ್ ಇ ಅಕ್ವೈರ್ಸ್ ದಿ ಸಿಟಿಸನ್ಶಿಪ್ ಆಫ್ ದಟ್ ಕಂಟ್ರಿ ನ್ಯಾಚುರಲಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಯಾವ ಪ್ರದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡ್ಕೊಂಡಿರ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಎನಿ ಪರ್ಸನ್ ಹೂ ಟೇಕ್ಸ್ ದಿ ಬರ್ತ್ ಇನ್ ಎನಿ ಕಂಟ್ರಿ, ಶಿ ಆರ್ ಇ ಅಕ್ವೈರ್ಸ್ ದಿ ಸಿಟಿಸನ್ಶಿಪ್ ಆಫ್ ದಟ್ ಕಂಟ್ರಿ ನ್ಯಾಚುರಲಿ ವಿತೌಟ್ ಕನ್ಸಿಡರಿಂಗ್ ದ ನ್ಯಾಷನಾಲಿಟಿ ಆಫ್ ಹಿಸ್ ಆರ್ ಹರ್ ಪೇರೆಂಟ್ಸ್. ದ ಸಿಟಿಸನ್ಶಿಪ್ ಈಸ್ ಗ್ರ್ಯಾಂಟೆಡ್. ಹಾಗೆಯೇ ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರು ಅಂತ ಪರಿಗಣಿಸ್ತದೆ ನಾವಿಲ್ಲೇನು ಮಾಡ್ತೀವಿ, ಈ ಒಂದು ಸಿಟಿಸನ್ಶಿಪ್ನ ನಾವಿಲ್ಲಿ ನ್ಯಾಚುರಲ್ ಆಗಿ ಕೊಟ್ಬಿಡ್ತೀವಿ, ಗ್ರ್ಯಾಂಟ್ ಮಾಡಿಬಿಡ್ತೀವಿ. ವಿತೌಟ್ ಕನ್ಸಿಡರಿಂಗ್ ದ ನ್ಯಾಷನಾಲಿಟಿ ಆಫ್ ಈಸ್ ಆರ್ ಅವರ್ ಪೇರೆಂಟ್ಸ್, ದಿ ಸಿಟಿಸನ್ಶಿಪ್ ಈಸ್ ಗ್ರ್ಯಾಂಟೆಡ್. Therefore, birth is an important phase in getting citizenship of a country. ಹಾಗೆಯೇ ಈ ಒಂದು ದೇಶದ ಪೌರತ್ವವನ್ನು ಪಡ್ಕೋಬೇಕು ನಾವು ಅಂತಂದರೆ ಅದು ಯಾವುದ್ರ ಮೂಲಕ ಅಂದರೆ ಈ ಒಂದು ಬರ್ತ್ ಮೂಲಕನೂ ಕೂಡ ನಾವು, ಜನನದ ಮೂಲಕನೂ ಕೂಡ ನಾವು ಪಡ್ಕೋಬೋದು ಅಂತಲೂ ಕೂಡ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ, ದ ಪೀಪಲ್ ಹೂ ಆರ್ ಬೋರ್ನ್ ಇನ್ ಇಂಡಿಯಾ ಆಫ್ಟರ್ ಜನವರಿ 26, 1950. ಈಗ ನಾವು ಉದಾಹರಣೆಗೆ ನಾವು ಹೇಳೋದಾದರೆ, ಈ ಒಂದು had become the citizen of India. Listen students, January 26, 1950 had become the citizens of India. ಹಾಗೆಯೇ ಅಂದರೆ ಜನವರಿ 26, 1950 ಅಥವಾ ನಂತರ ಭಾರತದಲ್ಲಿ ಯಾರ್ಯಾರು ಜನಿಸಿದಾರೋ ಅವರೆಲ್ಲರೂ ಕೂಡ ಭಾರತದ ಪೌರರಾಗಿರ್ತಾರೆ, ಸಿಟಿಸನ್ ಆಗಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ? The reason being was that free India enforced its own constitution. ಅಂದರೆ
ಆ ದಿನದೊಂದಿಗೆ ನಮ್ಮ ಸ್ವತಂತ್ರ ಭಾರತ ಏನಾಯಿತು ಅಂದರೆ ತಂದೆ ಆದಂಥ ಒಂದು ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ನ ಅದು ಜಾರಿಗೊಳಿಸ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಇದರಲ್ಲಿ ಅಕ್ವೈರಿಂಗ್ ಸಿಟಿಸನ್ಶಿಪ್ಪಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಬೈ ಬರ್ತ್ ಅಂತ ಹೇಳ್ತಾರೆ. ಬರ್ತ್ ಮೂಲಕ, ಜನನದ ಮೂಲಕ ಯಾವ ರೀತಿಯಾಗಿ ಪೌರತ್ವವನ್ನು ಪಡ್ಕೋಬೋದು ಅಂತಲೂ ಕೂಡ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಎನಿ ಪರ್ಸನ್ ಹೂ ಟೇಕ್ಸ್ ಬರ್ತ್ ಇನ್ ಎನಿ ಕಂಟ್ರಿ he or she acquires the citizenship of that country naturally ಅಂತ. ಓಕೆನಾ ಸ್ಟೂಡೆಂಟ್ಸ್? ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂತಂದರೆ ಬೈ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಅಂದರೆ ವಂಶ ಪಾರಂಪರ್ಯವಾಗಿ ಯಾವ ರೀತಿಯಾಗಿ ಬರುತ್ತೆ ಪೌರತ್ವ, ಸಿಟಿಸನ್ಶಿಪ್. ಇನ್ ದಿಸ್ ಮೆಥಡ್ an individual gets the citizenship on the basis of the nationality of his or her parents. Listen students, in this method, ಈ ಮೆಥಡಲ್ಲಿ ನಾವು ನೋಡೋದಾದರೆ ಆ್ಯನ್ ಇಂಡಿವಿಜುವಲ್ ಗೆಟ್ಸ್ ದ ಸಿಟಿಸನ್ಶಿಪ್ ಈ ಒಂದು ವಿಧಾನದಲ್ಲ ಸಿಟಿಸನ್ಶಿಪ್ ಆನ್ ದಿ ಬೇಸಿಕ್ ಆಫ್ ದಿ ನ್ಯಾಷನಾಲಿಟಿ ಆಫ್ ಈಸ್ ಆರ್ ಅರ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಈ ವಿಧಾನದ ಪ್ರಕಾರ ಹೇಳೋದಾದರೆ ಒಬ್ಬ ವ್ಯಕ್ತಿ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿರ್ತಾರೋ ಅರೆ ಅನ್ನುವಂತಹ ಆಧಾರದ ಮೇಲೆ ಇಲ್ಲಿ ಪೌರತ್ವನ ಪಡ್ಕೊಂಡಿರ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಇಂಡಿವಿಜುವಲ್ ಗೆಟ್ಸ್ ದ ಸಿಟಿಸನ್ಶಿಪ್ ಆನ್ ದಿ ಬೇಸಿಕ್ ಆಫ್ ದಿ ನ್ಯಾಷನಾಲಿಟಿ ಆಫ್ ಈಸ್ ಆರ್ ಅರ್ ಪೇರೆಂಟ್ಸ್. ಫಾರ್ ಎಕ್ಸಾಂಪಲ್, those who are the born after January 26, 1950 to Indian families staying outside our country can get the citizenship of India. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ ಜನವರಿ 26, 1950 ಅಥವಾ ನಂತರ ಭಾರತದ ಹೊರಗೆ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೂ ಕೂಡ ಈ ಒಂದು ಸಿಟಿಸನ್ಶಿಪ್ ಸಿಗುತ್ತೆ ಅಂತ ದೊರೆಯುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಮೆಥಡ್ ಯಾವುದು ಅಂತಂದರೆ ಬೈ ಇನ್ಹೆರಿಟೆನ್ಸ್ ಅಂತಲೂ ಕೂಡ ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ಥರ್ಡ್ ಒನ್ ಮೆಥಡ್ ಯಾವುದು ಅಂತಂದರೆ ಬೈ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂದರೆ ನೋಂದಣಿಯ ಮೂಲಕ, ರಿಜಿಸ್ಟ್ರೇಷನ್ ನೋಂದಣಿಯ ಮೂಲಕ ಯಾವ ರೀತಿಯಾಗಿ ಸಿಟಿಸನ್ಶಿಪ್ ಆಫ್ ಎನಿ ಕಂಟ್ರಿ ಕ್ಯಾನ್ ಬಿ ಟೇಕನ್ ಬೈ ವೇ ಆಫ್ ಸಬ್ಮಿಷನ್ಸ್ of a prescribed application form to the concerned office. Every nation imposes certain conditions for submissions of application by an individual. Listen students, registration ನೋಂದಣಿ ಮೂಲಕ ಯಾವ ರೀತಿಯಾಗಿ ಪಡ್ಕೊಳ್ಳೋದು. ಸಿಟಿಸನ್ಶಿಪ್ ಆಫ್ ಎನಿ ಕಂಟ್ರಿ ಕ್ಯಾನ್ ಬಿ ಟೇಕನ್ ಬೈ ವೇ ಆಫ್ ಸಬ್ಮಿಷನ್ ಆಫ್ ಎ ಪ್ರಿಸ್ಕ್ರೈಬೆಡ್ ಅಪ್ಲಿಕೇಶನ್ ಫ್ರಮ್ ಟು ದಿ ಕನ್ಸರ್ನ್ಡ್ ಆಫೀಸ್. ಅಂದರೆ ಯಾವುದೇ ಒಂದು ದೇಶದ ಪೌರತ್ವವನ್ನು ಸೂಕ್ತವಾದಂಥ ಒಂದು ವಿಧಾನದ ಮೂಲಕ ನಾವೇನು ಮಾಡ್ಬೋದು, ಸಂಬಂಧಪಟ್ಟಂಥ ಒಂದು ಆಫೀಸಿಗೆ, ಕಚೇರಿಗೆ ಹೋಗಿಬಿಟ್ಟು ಅಲ್ಲಿ ಅರ್ಜಿ ಸಲ್ಲಿಸಿಬಿಟ್ಟು ಈ ಒಂದು ಪೌರತ್ವವನ್ನು ನಾವು ಪಡ್ಕೋಬೋದು. ಎವ್ರಿ ನೇಷನ್ ಇಂಪೋಸಸ್ ಸರ್ಟೈನ್ ಕಂಡೀಷನ್ಸ್ ಫಾರ್ ಸಬ್ಮಿಷನ್ ಆಫ್ ದಿ ಅಪ್ಲಿಕೇಶನ್ ಬೈ ಆ್ಯನ್ ಇಂಡಿವಿಜುವಲ್. ನೋಂದಣಿಯನ್ನು ಮಾಡ್ಕೊಂಬಿಟ್ಟು ಈಗ ಅರ್ಜಿ ಸಲ್ಲಿಸಿಬಿಟ್ಟು ಕೆಲವೊಂದು ಮಾನದಂಡಗಳನ್ನು ನಾವು ಪ್ರತಿಯೊಂದು ರಾಷ್ಟ್ರನೂ ಕೂಡ ವಿಧಿಸಿರುತ್ತೆ, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಬಿಟ್ಟು ಪಡ್ಕೋಬೋದು. ಫಾರ್ ಎಕ್ಸಾಂಪಲ್, ದೋಸ್ ಹೂ ಆರ್ ದ ರಿಸೈಡಿಂಗ್ ಇನ್ ಇಂಡಿಯಾ ಫಾರ್ ಮಿನಿಮಮ್ ಆಫ್ 5 years ಕ್ಯಾನ್ ಗೆಟ್ ಸಿಟಿಸನ್ಶಿಪ್ ಬೈ ವೇ ಆಫ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಭಾರತದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ವಾಸವಾಗಿದ್ದವ್ರು ಮಾತ್ರ ಈ ಒಂದು ರಿಜಿಸ್ಟ್ರೇಷನ್ ಮಾಡೋದ್ರ ಮೂಲಕ ಈ ಒಂದು ಸಿಟಿಸನ್ಶಿಪ್ನ ಪಡ್ಕೋಬೋದು ಅಂತಲೂ ಕೂಡ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಹಾಗೆಯೇ ಫೋರ್ತ್ ಒನ್ ಇನ್ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಈ ಬೈ ಇನ್ಕಾರ್ಪೊರೇಷನ್ ಆಫ್ ಒನ್ ಕಂಟ್ರಿ ಜಿಯೋಗ್ರಫಿಕಲಿ ವಿತ್ ಅನದರ್ ದ ಸಿಟಿಸನ್ಶಿಪ್ ಆಫ್ ದಿ ಇನ್ಕಾರ್ಪೊರೇಟೆಡ್ ಕಂಟ್ರಿ ಕ್ಯಾನ್ ಬಿ ಅಕ್ವೈರ್ಡ್. ಅಂದರೆ ಒಂದು ದೇಶದೊಂದಿಗೆ ಇನ್ನೊಂದು ದೇಶದ ಒಂದು ಭೂಭಾಗ ಏನಾದರೂ ಸೇರ್ಪಡೆಗೊಂಡ್ರೆ, ಯಾವ ದೇಶದೊಂದಿಗೆ ಇನ್ನೊಂದು ಭೂಪ್ರದೇಶ ಸೇರ್ಪಡೆಗೊಳ್ಳುತ್ತದೆಯೋ ಆಗ ಜನರಲಿ ಎ ಕಂಟ್ರಿ ಗೆಟ್ಸ್ ಇನ್ಕಾರ್ಪೊರೇಟೆಡ್ ಬೈ ವೇ ಆಫ್ ವಾರ್ ಆರ್ ವ್ಯಾಲ್ಯುಯೇಟರ್ಲಿ ವಿತ್ ಅನದರ್ ಈವನ್ ಆನ್ ಸಚ್ ಒಕೇಶನ್ಸ್ ಅಂತ ಹೇಳ್ತಾರೆ. ಆ ಒಂದು ದೇಶದ ಪೌರತ್ವ ಅವರಿಗೆ ಲಭಿಸುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಈಗ ಹೇಳೋದಾದರೆ ಯುದ್ಧಗಳಿಂದ ಅಥವಾ ಒಂದು ದೇಶ ಒಂದು ಸ್ವಯಂ ನಿರ್ಧಾರ ಏನಾದರೂ ತಗೊಳ್ಕೊಳ್ತು ಅಂತಂದರೆ, ಇನ್ನೊಂದು ದೇಶದೊಂದಿಗೆ ಏನಾದರೂ ಸೇರಿಕೊಳ್ತು ಅಂದರೆ ಅಂಥ ಸಂದರ್ಭದಲ್ಲಿ ದ ಸಿಟಿಸನ್ಶಿಪ್ ಆಫ್ ದಿ ಕಂಟ್ರಿ ಟು ವಿಚ್
ಇನ್ಕಾರ್ಪೊರೇಟೆಡ್ ಈಸ್ ಗಿವನ್. ಹಾಗಾಗಿ ಅಂಥ ಸಂದರ್ಭದಲ್ಲೂ ಕೂಡ ಸೇರ್ಪಡೆಗೊಂಡಂಥ ಒಂದು ದೇಶದ ಪೌರತ್ವ ಅವರಿಗೆ ಸಿಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಹಾಗೆಯೇ ಇಲ್ಲಿ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಬರ್ತ್ ಇರ್ಬೋದು, ಇನ್ಹೆರಿಟೆನ್ಸ್ ಇರ್ಬೋದು, ರಿಜಿಸ್ಟ್ರೇಷನ್ ಇರ್ಬೋದು, ಇನ್ಕಾರ್ಪೊರೇಷನ್ ಇರ್ಬೋದು, ನ್ಯಾಚುರಲಿಸಮ್ ಇರ್ಬೋದು. ಇವೆಲ್ಲವೂ ಕೂಡ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್, ಪೌರತ್ವವನ್ನು ಪಡೆದುಕೊಳ್ಳುವಂತಹ ಒಂದು ವಿಧಾನ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂತಂದರೆ ಈ ಒಂದು ವೇ ಟು ಲಾಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ. ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್ ಅಂತಲೂ ಕೂಡ ನಾವು ಹೇಳೋದಾದರೆ ಅದರಲ್ಲಿ ಸಿಟಿಸನ್ಶಿಪ್ ಆಫ್ ಎ ನೇಷನ್ ಈಸ್ ಲಾಸ್ಟ್ ಬೈ ದಿ ಫಾಲೋಯಿಂಗ್ ಮೆಥಡ್ಸ್ ಅಂತ ಹೇಳ್ಬೋದು. ಯಾವ್ಯಾವ ರೀತಿಯಾದಂಥ ಒಂದು ಕಳೆದುಕೊಳ್ಳುವಂಥ ವಿಧಾನಗಳು, ಯಾವುದ್ರ ಮೂಲಕ ಕಳೆದುಕೊಳ್ಬೋದು? ಬೈ ರಿನೌನ್ಸಿಯೇಷನ್, ನೆಕ್ಸ್ಟ್ ಒನ್ ಬೈ ಟರ್ಮಿನೇಷನ್ ಆ್ಯಂಡ್ ನೆಕ್ಸ್ಟ್ ಒನ್ ಡೆಪ್ರಿವೇಷನ್ ಅಂತ ಹೇಳ್ತಾರೆ. ಅಂದರೆ ಲಿಸನ್ ಸ್ಟೂಡೆಂಟ್ಸ್, ರಿನೌನ್ಸಿಯೇಷನ್ ಅಂತಂದರೆ ಪರಿತ್ಯಾಗ ಮಾಡುವಂಥದ್ದು, ಬೈ ಟರ್ಮಿನೇಷನ್ ಅಂತಂದರೆ ಅಂತ್ಯಗೊಳಿಸುವಿಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಬೈ ಡೆಪ್ರಿವೇಷನ್ ಅಂತ ಹೇಳ್ತಾರೆ. ಅಂದರೆ ಪದಚ್ಯುತಿಗೊಳಿಸೋದ್ರ ಮೂಲಕ ಏನು ಮಾಡ್ಬೋದು ನಾವು ಲಾಸಿಂಗ್ ಸಿಟಿಸನ್ಶಿಪ್, ಪೌರತ್ವವನ್ನು ಕಳೆದುಕೊಳ್ಬಹುದು. ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್ಪಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ 3 ವೇಸ್ ಕಂಡು ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬೈ ರಿನೌನ್ಸಿಯೇಷನ್ನು, ಸೆಕೆಂಡ್ ಒನ್ ಟರ್ಮಿನೇಷನ್ನು ಆ್ಯಂಡ್ ನೆಕ್ಸ್ಟ್ ಒನ್ ಡೆಪ್ರಿವೇಷನ್ ಅಂತ ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಅದರಲ್ಲಿ ಫಸ್ಟ್ ಒನ್ ನಾವು ನೋಡೋದಾದರೆ ಇಲ್ಲಿ ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ. ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್. ಹಾಗೆಯೇ ಈ ಒಂದು ಸಿಟಿಸನ್ಶಿಪ್ ಆಫ್ ದಿ ನೇಷನ್ ಈಸ್ ಲಾಸ್ಟ್ ಬೈ ದಿ ಫಾಲೋಯಿಂಗ್ ಮೆಥಡ್ಸ್. ಫಸ್ಟ್ ಒನ್ ಸ್ಟೂಡೆಂಟ್ಸ್ ಮೆಥಡ್ ಯಾವುದು ಅಂತಂದರೆ ಬೈ ರಿನೌನ್ಸಿಯೇಷನ್ ಅಂತ ಹೇಳ್ತಾರೆ. ಅಂದರೆ ಪರಿತ್ಯಾಗ ಮಾಡುವಂಥದ್ದು. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸ್ಟೂಡೆಂಟ್ಸ್. ಇದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತಿದ್ದು. ಫಸ್ಟ್ ಒನ್ ಬೈ ರಿನೌನ್ಸಿಯೇಷನ್. ಫಸ್ಟ್, any Indian citizen in the event of getting citizenship of another country can voluntarily renounce the citizenship of India by a declaration through an application from to registration office. Listen students, any Indian citizen in the event of getting citizenship of another country, ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಏನಾದರೂ ಪಡ್ಕೊಂಡ್ರೆ ಅದನ್ನು ಏನು ಮಾಡ್ಬೋದು? ಕೆನ್ ವ್ಯಾಲಿಡೇಟ್ರಿ ರಿನೌನ್ಸ್ಡ್ ದ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಬೈ ದ ಡಿಕ್ಲರೇಷನ್ ಥ್ರೂ ಆ್ಯನ್ ಅಪ್ಲಿಕೇಶನ್ ಫ್ರಮ್ ಟು ದಿ ರಿಜಿಸ್ಟ್ರೇಷನ್ ಆಫೀಸ್. ಏನಾದರೂ ಪಡ್ಕೊಂಡ್ರೆ ಸ್ವಇಚ್ಛೆಯಿಂದ ನೋಂದಣಿ ಮೂಲಕ ಏನು ಮಾಡ್ಬೋದು? ಪ್ರಕಟಿಸ್ಬೋದು. ಭಾರತದ ಪೌರತ್ವವನ್ನು ಇಲ್ಲಿ ಕ್ಯಾನ್ಸಲ್ ತ್ಯಾಗ ಮಾಡ್ಬೋದು. ಅವರೇನಾದರೂ ಬೇರೆ ದೇಶದಲ್ಲಿ, ಈಗ ಭಾರತದ ಒಬ್ಬ ಪ್ರಜೆ ಬೇರೆ ದೇಶದಲ್ಲಿ ಇದ್ದು ಆ ದೇಶದ ಪೌರತ್ವವನ್ನು ಪಡ್ಕೊಂಡು ಅವರೇ ಸ್ವಇಚ್ಛೆಯಿಂದ ಏನು ಮಾಡ್ಬೋದು? ನಾನು ಈ ದೇಶದ ಪೌರತ್ವ ಪಡ್ಕೊಂಡಿದ್ದೀನಿ, ನನಗೆ ಈ ಒಂದು ಭಾರತ ದೇಶದ ಪೌರತ್ವ ಸಿಟಿಸನ್ಶಿಪ್ ಬೇಡ ನನಗೆ ಅಂತಂದು ಸ್ವಇಚ್ಛೆಯಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟು ಅದನ್ನು ಏನು ಮಾಡ್ಬೋದು? ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ತ್ಯಾಗ ಮಾಡ್ಬೋದು. ಓಕೆನಾ ಸ್ಟೂಡೆಂಟ್ಸ್? ಹಾಗೆಯೇ ಈಗ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಯಾವುದು ಅಂತಂದರೆ ಬೈ ಟರ್ಮಿನೇಷನ್ ಅಂತ ಹೇಳ್ತಾರೆ. ಅಂದರೆ ಅಂತ್ಯಗೊಳಿಸುವಿಕೆ ಅಂತ ಹೇಳ್ತಾರೆ. ಅಂತ್ಯಗೊಳಿಸುವಿಕೆ ಬೈ ಟರ್ಮಿನೇಷನ್. ಎನಿ ಸಿಟಿಸನ್ ಆಫ್ ಇಂಡಿಯಾ ಇನ್ ದ ಇವೆಂಟ್ ಆಫ್ ಸೆಕ್ಯೂರಿಂಗ್ ದ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ. ನೋಡು ಸ್ಟೂಡೆಂಟ್ಸ್, ಎನಿ ಸಿಟಿಸನ್ ಆಫ್ ಇಂಡಿಯಾ ಇನ್ ದ ಇವೆಂಟ್ ಆಫ್ ಸೆಕ್ಯೂರಿಂಗ್ ದ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ. ಅಂದರೆ ಭಾರತದ ಯಾವುದೇ ಒಬ್ಬ ಪೌರನು ವಿದೇಶವೊಂದರ ಪೌರತ್ವವನ್ನು ಪಡೆದಿದ್ದರೆ ಈ ಸಿಟಿಸನ್ಶಿಪ್ ಆಫ್ ಇಂಡಿಯಾ ವಿಲ್ ಬಿ ಕ್ಯಾನ್ಸಲೆಡ್ ಲೀಗಲಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಈಸ್ ಅಪ್ಲಿಕೇಶನ್ ಫ್ರಮ್ ಫಾರ್ ರಿಜಿಸ್ಟ್ರೇಷನ್. ಅಂದರೆ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಎನಿ ಸಿಟಿಸನ್ ಆಫ್ ಇಂಡಿಯಾ ಇನ್ ದ ಇವೆಂಟ್ ಆಫ್ ಸೆಕ್ಯೂರಿಂಗ್ ದ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ. ಭಾರತದ ಯಾವುದೇ ಒಬ್ಬ ಪೌರ ವಿದೇಶವೊಂದರ ಒಂದು ಪೌರತ್ವವನ್ನು ಪಡ್ಕೊಂಡಿದ್ರೆ ಇಲ್ಲೇನು ಮಾಡ್ಬೋದು? ಈ ಸಿಟಿಸನ್ಶಿಪ್ ಆಫ್ ಇಂಡಿಯಾ ವಿಲ್ ಬಿ ಕ್ಯಾನ್ಸಲೆಡ್ ಲೀಗಲಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಈಸ್ ಅಪ್ಲಿಕೇಶನ್ ಫ್ರಮ್ ಫಾರ್ ರಿಜಿಸ್ಟ್ರೇಷನ್. ಅವನಿಂದ ನಾವು ಈ ಒಂದು ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಏನು ಮಾಡ್ಬೋದು? ಕಾನೂನುಬದ್ಧವಾಗಿ ಲೀಗಲಿ ವಿತೌಟ್ ಎಕ್ಸ್ಪೆಕ್ಟಿಂಗ್, ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಏನು ಮಾಡ್ಬೋದು ಅಂದರೆ ಆತನ ಭಾರತದ ಪೌರತ್ವವನ್ನು ಸಿಟಿಸನ್ಶಿಪ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಅಂದರೆ ಭಾರತದ ಯಾವುದೇ ಒಬ್ಬ
ಪೌರ ಒಂದು ಪೌರತ್ವನ ಪಡ್ಕೊಂಡಿದ್ರೂ ಕೂಡ ಅವನಿಂದ ಯಾವುದೇ ರೀತಿಯಾದಂಥ ಅರ್ಜಿ ಬರಲಿಲ್ಲ ಅಂದರೆ ನಾವೇನು ಮಾಡ್ಬೋದು, ಲೀಗಲಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಏನು ಮಾಡ್ಬೋದು, ಅವರ ಒಂದು ಸಿಟಿಸನ್ಶಿಪ್ನ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಟರ್ಮಿನೇಷನ್ ಅಂತ ಹೇಳ್ತಾರೆ. ಈ ರೀತಿಯೂ ಕೂಡ ಈ ಒಂದು ಲಾಸ್ ಮಾಡ್ಬೋದು ಅಂತ. ಓಕೆನಾ ಸ್ಟೂಡೆಂಟ್ಸ್? ಹಾಗೆಯೇ ನೆಕ್ಸ್ಟ್ ಥರ್ಡ್ ಒನ್ ಯಾವುದು ಅಂದರೆ ಡೆಪ್ರಿವೇಷನ್ ಅಂತ ಹೇಳ್ತಾರೆ. ಅಂದರೆ ಪದಚ್ಯುತಗೊಳಿಸುವಂಥದ್ದು ಅಂತ. ಎನಿ ಇಂಡಿವಿಜುವಲ್ ಇನ್ ಇವೆಂಟ್ ಆಫ್ ಸೆಕ್ಯೂರಿಂಗ್ ದ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅನ್ಲಾಫುಲಿ ಆರ್ ಫೌಂಡ್ ಎಂಗೇಜ್ಡ್ ಇನ್ ಆ್ಯಂಟಿ-ನ್ಯಾಷನಲ್ ಆ್ಯಕ್ಟಿವಿಟೀಸ್ ಆರ್ subordinate behavior before the Indian Constitution. ಅಂದರೆ ಲಿಸನ್ ಸ್ಟೂಡೆಂಟ್ಸ್, ಎನಿ ಇಂಡಿವಿಜುವಲ್ ಇನ್ ದ ಇವೆಂಟ್ಸ್ ಆಫ್ ಸೆಕ್ಯೂರಿಂಗ್ ದ ಸಿಟಿಸನ್ಶಿಪ್ ಆಫ್ ಇಂಡಿಯಾ. ಅಂದರೆ ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆ ಮೂಲಕ ಏನಾದರೂ ಭಾರತದ ಪೌರತ್ವವನ್ನು ಪಡ್ಕೊಂಡಿದ್ರೆ ಅನ್ಲಾಫುಲಿ ಆರ್ ಫೌಂಡ್ ಎಂಗೇಜ್ಡ್ ಇನ್ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಏನಾದರೂ ಅವನು ಭಾಗವಹಿಸಿದರೆ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಆರ್ ಇನ್ ಸಬಾರ್ಡಿನೇಟ್ ಬಿಹೇವಿಯರ್ಸ್ ಬಿಫೋರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ಒಂದು ಯಾವುದಾದ್ರೂ ಈ ಒಂದು ಬೇರೆ ಬೇರೆ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸಲ್ಲಿ ಅವನೇನಾದರೂ ಪಾಲ್ಗೊಂಡಿದ್ದರೆ ಏನು ಮಾಡ್ಬೋದು ಅಂದರೆ ಆ ವ್ಯಕ್ತಿನ ನಾವು ಆ ಒಂದು ವ್ಯಕ್ತಿಯ ಒಂದು ಪೌರತ್ವವನ್ನು ನಾವು ವಿರೋಧಿ ಚಟುವಟಿಕೆಗಳಲ್ಲಿ ಏನಾದರೂ ಭಾಗವಹಿಸಿದರೆ ನಾವು ಅದನ್ನು ತಡೆದು ನಿಲ್ಲಿಸ್ಬೋದು. ಹಾಗೆಯೇ ಮತ್ತು ನೆಕ್ಸ್ಟ್ ನಾವು ನೋಡೋದಾದರೆ ಬಿಫೋರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಸಿಟಿಸನ್ಶಿಪ್ ಕ್ಯಾನ್ ಬಿ ಕ್ಯಾನ್ಸಲೇಟ್. ದಿಸ್ ಈಸ್ ಎ ಫೋರ್ಸ್ಫುಲ್ ಡೆಪ್ರಿವೇಷನ್. ಹಾಗೆಯೇ ಭಾರತ ಸರ್ಕಾರ ಪೌರತ್ವದಿಂದ ರದ್ದುಗೊಳಿಸ್ಬೋದು. ಇದನ್ನು ಬಲವಂತದ ಒಂದು ಪದಚ್ಯುತಿನೂ ಕೂಡ ಆಗಿದೆ ಅಂತ ನಾವು ಹೇಳ್ಬೋದು. ಬೈ ಡೆಪ್ರಿವೇಷನ್ ಅಂತಲೂ ಕೂಡ ಇದನ್ನು ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ನಿಮಗೆ ಈಗ ನಾವು ಈ ಒಂದು ಇದರಲ್ಲಿ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಆ್ಯಂಡ್ ನೆಕ್ಸ್ಟ್ ಒನ್ ಲಾಸಿಂಗ್ ಸಿಟಿಸನ್ಶಿಪ್ ಅಂತಲೂ ಕೂಡ ನಾನು ನಿಮಗೆ ಹೇಳಿದೆ ಸ್ಟೂಡೆಂಟ್ಸ್. ಅದರಲ್ಲಿ ವೇ ಟು ಅಕ್ವೈರ್, ವೇ ಟು ಲಾಸ್ ಅಂತ ಹೇಳ್ತಾರೆ. ಅಂದರೆ ಪೌರತ್ವವನ್ನು ಪಡೆದುಕೊಳ್ಳುವಂಥ ಒಂದು ವಿಧಾನ, ಇನ್ನೊಂದು ಪೌರತ್ವವನ್ನು ಯಾವ ರೀತಿಯಾಗಿ ಕಳೆದುಕೊಳ್ಬಹುದು ಅಂತ. ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ನಿಮಗೆ ರೈಸ್ ಆಗುತ್ತೆ. ಕ್ವಶನ್ಸ್ ಕೇಳ್ತಾರೆ ಕಂಪಲ್ಸರಿಯಾಗಿ ಕ್ವಶನ್ಸು. ಓಕೆನಾ ಸ್ಟೂಡೆಂಟ್ಸ್? ಅದರಲ್ಲಿ ಫಸ್ಟ್ ನೋಡಿ, ಒನ್ಸ್ ಅಗೇನ್ ರಿಪೀಟ್, ವೇ ಟು ಅಕ್ವೈರಿಂಗ್ ಸಿಟಿಸನ್ಶಿಪ್ ಅಂತ ನಾವು ನೋಡೋದಾದರೆ ಬೈ ಬರ್ತ್, ಬೈ ಡಿಸೆಂಟ್, ನೆಕ್ಸ್ಟ್ ಒನ್ ಥರ್ಡ್ ಒನ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟೋರಿ, ನೆಕ್ಸ್ಟ್ ಒನ್ ಬೈ ರಿಜಿಸ್ಟ್ರೇಷನ್ ಆ್ಯಂಡ್ ನೆಕ್ಸ್ಟ್ ಒನ್ ಬೈ ನ್ಯಾಚುರಲೈಸೇಷನ್ ಅಂತ ಹೇಳ್ತಾರೆ. ನೋಡು, ವೇ ಟು ಅಕ್ವೈರ್ ದಿ ಸಿಟಿಸನ್ಶಿಪ್ಪು ಯಾವ ರೀತಿಯಾಗಿ, ಅಥವಾ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ಪು ಪೌರತ್ವವನ್ನು ಪಡೆದುಕೊಳ್ಳುವಂಥ ಒಂದು ವಿಧಾನಗಳು ಯಾವ್ಯಾವುದು, ಇಲ್ಲಿ ಕ್ವಶನ್ಸ್ ಕೂಡ ರೈಸ್ ಆಗ್ತಾ ಇರುತ್ತೆ ನಿಮಗೆ, ಗೊತ್ತಾಯ್ತಾ? ಅಷ್ಟಲ್ಲದೆ ಮತ್ತೆ ಡಿಸ್ಕ್ರೈಬ್ ದಿ ಮೆಥಡ್ಸ್ ಆಫ್ ಅಕ್ವೈರಿಂಗ್ ದ ಸಿಟಿಸನ್ಶಿಪ್ ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಇದು ಡಿಸ್ಕ್ರೈಬ್ ದಿ ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್ ಅಂತಲೂ ಕೂಡ ಕೇಳ್ತಾರೆ. ಅಂದರೆ ಡಿಸ್ಕ್ರೈಬ್ ಮಾಡಬೇಕು, ನಾವು ಅದನ್ನು ಆ ಒಂದು ವಿಧಾನಗಳನ್ನು ತಿಳಿಸ್ಬೇಕು ಯಾವ್ಯಾವ ರೀತಿಯಾಗಿ ಅಂತಂದು. ಓಕೆನಾ ಸ್ಟೂಡೆಂಟ್ಸ್? ಹಾಗೆಯೇ ನೆಕ್ಸ್ಟು ವೇ ಟು ಲಾಸ್ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಕಳೆದುಕೊಳ್ತೀವಿ ಅಂತಂದರೆ ಬೈ ರಿನೌನ್ಸಿಯೇಷನ್, ನೆಕ್ಸ್ಟ್ ಒನ್ ಟರ್ಮಿನೇಷನ್, ನೆಕ್ಸ್ಟ್ ಒನ್ ಬೈ ಡೆಪ್ರಿವೇಷನ್ ಅಂತಲೂ ಕೂಡ ಹೇಳ್ತಾರೆ ಸ್ಟೂಡೆಂಟ್ಸ್. ಇದರಲ್ಲಿ ನಿಮಗೆ 2 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ರೈಸ್ ಆಗುತ್ತೆ. ಡಿಸ್ಕ್ರೈಬ್ ದಿ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಅಂತ ಕೇಳ್ತಾರೆ. ಹಾಗೆಯೇ ನೆಕ್ಸ್ಟ್ ಒನ್ ಕ್ವಶನ್ ಅಂತಂದರೆ ಡಿಸ್ಕ್ರೈಬ್ ದಿ ಮೆಥಡ್ಸ್ ಆಫ್ ಲಾಸಿಂಗ್ ಸಿಟಿಸನ್ಶಿಪ್ ಅಂತಲೂ ಕೂಡ ಕ್ವಶನ್ ರೈಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ವೇ ಟು ಅಕ್ವೈರ್, ವೇ ಟು ಲಾಸ್ ಅಂತಲೂ ಕೂಡ ನಾವು ಇಲ್ಲಿ ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಾಗೆಯೇ ನಾವು ಒನ್ಸ್ ಅಗೇನ್ ನಾವು ನೋಡ್ಕೊಂಬರೋದಾದರೆ ಇಲ್ಲಿ ಈ ಒಂದು ಮೀನಿಂಗ್ ಅಂತ ನಾವು ಈ ಲೆಸನ್ನಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಮೀನಿಂಗ್ನ ನೋಡ್ಕೊಂಬಂದ್ವಿ. ಮೀನಿಂಗ್ ಆಫ್ ಸಿಟಿಸನ್ಶಿಪ್ಪು ಯಾವ್ಯಾವ ಮೀನಿಂಗ್ ಇರುತ್ತೆ ಸಿಟಿಸನ್ಶಿಪ್ಪಲ್ಲಿ. ದ ಸಿಸ್ಟಮ್ ವಿಚ್ ಎನೇಬಲ್ ಎವ್ರಿ ಇಂಡಿವಿಜುವಲ್ ಟು ಲೀಡ್ ಎ ಬೆಟರ್ ಲೈಫ್ ಈಸ್ ಕಾಲ್ಡ್ ದಿ ನೇಷನ್ ಅಂತ ಹೇಳ್ಬೋದು. ಎ ಸಿಟಿಸನ್ ಈಸ್ ಎ ರೆಸ್ಪಾನ್ಸಿಬಲಿ ಮೆಂಬರ್ ಆಫ್ ದಿ ನೇಷನ್ ಅಂತಲೂ ಕೂಡ ನಾವು ಹೇಳ್ತೀವಿ. ಇಟ್ ಮೀನ್ಸ್
they have rights such as a minimum living standard, education, health and social secure and other rights ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ನಾವು ಫೀಚರ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಫೀಚರ್ಸಲ್ಲೂ ಕೂಡ 6 ಫೀಚರ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನಾವು ಅದರ ಒಂದು ಇಂಪಾರ್ಟೆನ್ಸ್ ಏನೇನು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ಕೊಂಬಂದ್ವಿ. ಹಾಗೆಯೇ ನೆಕ್ಸ್ಟ್ ಏನು ಅಂತಂದರೆ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಇರ್ಬೋದು, ಮತ್ತು ನೆಕ್ಸ್ಟು ಲಾಸಿಂಗ್ ಸಿಟಿಸನ್ಶಿಪ್ ಇರ್ಬೋದಲ್ವ. ಸೊ ಹಾಗೆಯೇ ಇದರಲ್ಲಿ ನಾವು ಎಕ್ಸಸೈಸ್ ಕ್ವಶನ್ಸ್ ಆಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ 4 ಕ್ವಶನ್ಸ್ ಅಷ್ಟೇ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಿಟಿಸನ್ಶಿಪ್ ಇರ್ಬೋದು, ಹಾಗೆಯೇ ಫೀಚರ್ಸ್ ಇರ್ಬೋದು, ಮತ್ತು ನೆಕ್ಸ್ಟ್ ಒನ್ನು ಅಕ್ವೈರಿಂಗ್ ದ ಸಿಟಿಸನ್ಶಿಪ್ ಇರ್ಬೋದು ಅಥವಾ ಲಾಸಿಂಗ್ ದ ಸಿಟಿಸನ್ಶಿಪ್ ಇರ್ಬೋದು. ಓಕೆನಾ ಸ್ಟೂಡೆಂಟ್ಸ್, ಇದಿಷ್ಟನ್ನು ನಾವು ಈ ಒಂದು ಲೆಸನಲ್ಲಿ ನಾವು ಇಲ್ಲಿ ಸ್ಟಡಿ ಮಾಡ್ಕೊತ ಹೋಗಿದ್ವಿ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗೆಯೇ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. If any doubt, ask me the question in WhatsApp and online. Students, now take the homework. First one is describe the method of acquiring citizenship, and second one is mention the incidents of losing citizenship. Okay, thank you students.